ಮಮ್ಟಿನಲ್ಲಿ ವೆಟ್ ಮಿಕ್ಸ್ನ ಟಾರು ಹಾಕಿಲ್ಲ, ವೆಟ್ ಮಿಕ್ಸ್ನ ರಸ್ತೆನಲ್ಲಿ ಹಾಕ್ತಾ ಇದ್ದಾರೆ ಅಶೋಕ್ ಅವರು. ಆಮೇಲೆ ಅದಾದಮೇಲೆ ಕಾಮಗಾರಿ ಪರಿಶೀಲನೆ, ಆಮೇಲೆ ಬಿ ಜೆ ಪಿಯವರು ಬೆಂಗಳೂರು ದುಸ್ಥಿತಿಗೆ ಪಾಲಿಕೆ ಕಾರಣ ಮಜುಮ್ದಾರ್, ಆಮೇಲೆ ತಲೆಗೆ ಪೇಟ ಕಟ್ಟಿ ಗುಂಡಿಗಳಿಗೆ ಮಣ್ಣು ಹಾಕಿದ ಪ್ರತಿಪಕ್ಷದ ನಾಯಕ ಅಶೋಕ್. ಗುಂಡಿಗಳಿಗೆ ಯಾರನ್ನ ಮಣ್ಣು ಹಾಕ್ತಾರ? ಎಲ್ಲಿ ಆದರೂ ಹಾಕಬೇಕಾಗಿತ್ತು ಅಲ್ವಾ? ಕೊನೆ ಪಕ್ಷ ಜಲ್ಲಿ ಆದರೂ ಹಾಕಬೇಕಲ್ಲ, ಮಣ್ಣು ಹಾಕ್ತಾರೆ ಅಶೋಕ್ ಅವರು. ರಸ್ತೆ ಗುಂಡಿ ಮುಚ್ಚಿದ BJP, 1100 ಕೋಟಿಗೆ ಲೆಕ್ಕ ಕೊಡಿ ಛಲವಾದಿ. ಆಮೇಲೆ ಅದೇ ರೀತಿ ಗುಂಡಿ ಮುಚ್ಚುವಂತೆ ಆಗ್ರಹಿಸಿ ಪ್ರತಿಭಟನೆ, ಸರ್ಕಾರ ವಿಫಲ. ರಸ್ತೆ ಗುಂಡು ಮುಚ್ಚಿಯಲ್ಲಿ ಸರ್ಕಾರ ವಿಫಲ ಜಯಪ್ರಕಾಶ್. ಆಮೇಲೆ ರಸ್ತೆ ಗುಂಡಿ ಮುಚ್ಚಿ ರಾಜ್ಯವ್ಯಾಪಿ BJP ಪ್ರತಿಭಟನೆ. ಆಮೇಲೆ BJP stages protest by filling potholes. ರಸ್ತೆ ಗುಂಡಿ ಮುಚ್ಚಿ BJP ಹೋರಾಟ. ಹಿಂಗೆ ಎಲ್ಲ ಬೇರೆ ಬೇರೆ ಲೀಡರ್ಗಳೆಲ್ಲ ಗುಂಡಿ ಮುಚ್ಚಿ BJP ವಿನೂತನ ಪ್ರತಿಭಟನೆ ಅಂತ ಎಲ್ಲನೂ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ BJP ಅವರು. ಆಮೇಲೆ ಅಲ್ಲ, ಗುಂಡಿಗಳು ಇಲ್ಲ ಅಂತ ನಾನು ಹೇಳಲಿಲ್ಲ, ಗುಂಡಿಗಳಿದೆ. ಗುಂಡಿಗಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ವಾಸ್ತವವಾಗಿ ಗುಂಡಿಗಳಿದೆ. ಮಳೆಗಾಲದಲ್ಲಿ ಸಹಜವಾಗಿ ಈ ಗುಂಡಿಗಳು ಬೀಳುತ್ತೆ. ಮತ್ತು ಅದನ್ನು ಮಹಾನಗರ ಪಾಲಿಕೆ ಯಾವತ್ತೂ ಕೂಡ ಗುಂಡಿಗಳು ಬೀಳ್ದಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲೆ ಇರುತ್ತೆ. ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ ಗುಂಡಿಗಳು ಬೀಳ್ದು. ಯಾಕಂದರೆ ನಾವು ಹಿಂದೆ BJP ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಒಟ್ಟು BJP ಸರ್ಕಾರದಲ್ಲಿ ಗುಂಡಿಗಳಿಂದ 17 ಜನ ಸತ್ತೋಗಿದ್ರು. 2 ವೀಲರ್ಸ್ ಅವರು ಎಷ್ಟು ಜನ? 17 ಜನ ಸತ್ತೋಗಿದ್ರು ಗುಂಡಿಗಳಿಂದ. ಆಗ ನಾವೇ ಟೀಕೆ ಮಾಡಿದ್ವಿ. ಮತ್ತು ಈಗ ಗುಂಡಿಗಳನ್ನು ಮುಚ್ಚುವಂಥ ಜವಾಬ್ದಾರಿ ನಮ್ಮದು. ಯಾರು ಅಧಿಕಾರದಲ್ಲಿದ್ದರೆ ಅವ್ರ ಜವಾಬ್ದಾರಿ ಆಗಿರುತ್ತೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಮತ್ತು BJPಯವರು ಕೂಡ ಹಿಂದೆ ಅವ್ರ ಸರ್ಕಾರದಲ್ಲಿ 2 ವರ್ಷಗಳ ಕಾಲ ಹೈಕೋರ್ಟು ಮಾನಿಟರ್ ಮಾಡ್ತಾಯಿದ್ರು. ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದೋಗಿತ್ತು BJP ಅವರ ಅವಧಿನಲ್ಲಿ. ಎಷ್ಟು? ಲಕ್ಷಗಟ್ಟಲೆ ಅವರ BJP ಅವಧಿನಲ್ಲಿ ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದಿತ್ತು. ಹೈಕೋರ್ಟ್ ಚೀಫ್ ಜಸ್ಟಿಸು ಪ್ರತಿ ತಿಂಗಳು ಆಗಿನ ಆಯುಕ್ತರನ್ನ ಕರೆದು, ತುಷಾರ್ ಗಿರಿನಾಥ್ ಇದ್ದಾರಲ್ಲ, ಅವ್ರನ್ನೇ ಕರೆದು ಎಷ್ಟು ಗುಂಡಿ ಮುಚ್ಚಿದ್ದೀರಾ, ಉಳಿದಿರ್ತಕ್ಕಂಥ ಗುಂಡಿಗಳು ಯಾವಾಗ ಮುಚ್ತೀರಾ ಅಂತ ಪ್ರತಿ ತಿಂಗಳು ಕೇಳ್ತಾಯಿದ್ರು. ಈಗ ನಮಗೇನು ಹೈಕೋರ್ಟ್ ಈಗ ನಮ್ಮನ್ನೇನು ಮಾನಿಟರ್ ಮಾಡ್ತಾ ಇಲ್ಲ. ಗುಂಡಿಗಳಿದೆ, ಗುಂಡಿಗಳನ್ನು ಮುಚ್ತೀವಿ ಅಂತಲೂ ಹೇಳಿದ್ದೀವಿ. ಮತ್ತು ಗುಂಡಿಗಳು ಮುಚ್ಚಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ. ಯಾವುದೋ ಒಂದು ಆಕ್ಸಿಡೆಂಟ್ ಆಗಬಾರ್ದು. ಮತ್ತು ಟ್ರಾಫಿಕ್ಕು ಅಷ್ಟೇ, ಗುಂಡಿಗಳಿದ್ರೆ ಏನಾಗುತ್ತೆ, ಸ್ಲೋ ಮೂಮೆಂಟ್ ಇರುತ್ತೆ. ಪೀಕ್ ಅವರ್ಸಲ್ಲಿ ಅರ್ಧ ಗಂಟೆಗೆ ಹೋಗೋದು 3/4 ಗಂಟೆ ಆಗುತ್ತೆ. ಇದನ್ನು ನಮ್ಮ ಜವಾಬ್ದಾರಿ. ಅದನ್ನು ಬೇಗ ಮುಚ್ತೀವಿ ಅಂತ ನಮ್ಮ DCM ಹೇಳಿದ್ದಾರೆ. CM ಕೂಡ ಪ್ರತ್ಯೇಕವಾಗಿ ಒಂದು ಮೀಟಿಂಗ್ ಕರೆದು ಗುಂಡಿಗಳನ್ನು ಮುಚ್ಚೋದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಗಡುವು ಕೂಡ ಕೊಟ್ಟಿದ್ದಾರೆ. ಆಮೇಲೆ ನಾನು BJPಯವರಿಗೆ ಒಂದು ಪ್ರಶ್ನೆ ಕೊಡ್ತೀನಿ. ಇದೊಂದು ಟೇಬಲ್ ನಿಮ್ಮ ಹತ್ರ ಕೊಟ್ಟಿದ್ದೀನಿ ನೋಡಿ, ಒಂದು ಟೇಬಲ್ ಕೊಟ್ಟಿದ್ದೀನಿ. 2019ರಲ್ಲಿ BJP ಶಾಸಕರಿಗೆ ಕೊಟ್ಟಂಥ ಅನುದಾನ: ರಾಜರಾಜೇಶ್ವರಿ ನಗರ 874 ಕೋಟಿ, ಯಶವಂತಪುರ 763 ಕೋಟಿ, KR ಪುರಂ 625 ಕೋಟಿ, ಬೊಮ್ಮನಹಳ್ಳಿ 508 ಕೋಟಿ, ಬೆಂಗಳೂರು ಸೌತ್ 664 ಕೋಟಿ, ಮಹದೇವಪುರ 449, ಯಲಹಂಕ 390,
ಮತ್ತು ಗೋವಿಂದರಾಜನಗರ 380, ಮಹಾಲಕ್ಷ್ಮಿ ಲೇಔಟ್ 354, ಮಲ್ಲೇಶ್ವರಂ 250, ಬಸವನಗುಡಿ 230, ಚಿಕ್ಕಪೇಟೆ 229, ಸಿ ವಿ ರಾಮನಗರ 222, ಪದ್ಮನಾಭನಗರ 192, ರಾಜಯ್ಯನಗರ 180. ಇದೆಲ್ಲ ಕೂಡ ಬಿ ಜೆ ಪಿ ಶಾಸಕರು ಮತ್ತು ಸಚಿವರಾಗಿದ್ದವರು. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅನುದಾನ 6,116 ಕೋಟಿ. ಎಷ್ಟು? 6,116 ಕೋಟಿ. ಆಮೇಲೆ ನಾವು ಕಾಂಗ್ರೆಸ್ನವ್ರಿಗೆ ಬಿ ಟಿ ಎಮ್ಮಿಂದ ಹಿಡಿದು ಶಿವಾಜಿನಗರವರೆಗೂ 161 ಕೋಟಿ ಕೊಟ್ಟಿದ್ದೀವಿ. ಎಷ್ಟು? ಇಲ್ಲೇ ಕೊಟ್ಟಿದ್ದೀನಿ. 1,105 ಕೋಟಿ ನಮಗೆ ಕೊಟ್ಟಿದ್ರು. 1,105 ಕೋಟಿ. ಆಮೇಲೆ ರಸ್ತೆಗಳಿಗೆ ನೋಡಿ, ಬಿ ಜೆ ಪಿಯವರ ಶಾಸಕರುಗಳಿಗೆ 3,346 ಕೋಟಿ. ಇದರಲ್ಲೇನಾಗುತ್ತೆ, ಲೇಕ್ಸ್ ಕೊಟ್ಟಿದ್ದಾರೆ, ಆಮೇಲೆ ರಸ್ತೆಗಳು ಕೊಟ್ಟಿದ್ದಾರೆ, ಸ್ಟಾರ್ಮೋ ಟ್ರೈನ್ ಕೊಟ್ಟಿದ್ದಾರೆ, ಗ್ರೇಡ್ ಸಪ್ರೇಟರ್ಸ್ ಕೊಟ್ಟಿದ್ದಾರೆ, ಆಮೇಲೆ ಬಿಲ್ಡಿಂಗ್ಸು, ಈ ಥರದಕ್ಕೆ ಡಿಫ್ರೆಂಟ್ ಹೆಡ್ಸಲ್ಲಿ ಕೊಟ್ಟಿದ್ದಾರೆ. ರಸ್ತೆಗಳಿಗೇನೆ ಸುಮಾರು 3,346 ಕೋಟಿ ಬಿ ಜೆ ಪಿ ಸಚಿವರುಗಳು ಶಾಸಕರುಗಳು ತಗೊಂಡಿದ್ದಾರೆ ಅಲ್ವಾ. ನಮಗೆ 177 ಕೋಟಿ, ನಮ್ಗೆ 11 ಜನ ಜೆ ಡಿ ಎಸ್ಸು ಸೇರಿ ಅವ್ರಿಗೊಂದು 42 ಕೋಟಿ ಕೊಟ್ಟಿದ್ದರು. 36 ಕೋಟಿ ಅಷ್ಟೇ. 682, 36, 8 222 ಕೋಟಿ. 622 ಕೋಟಿ 12 ಜನ ಸಚಿವರಿಗೆ, ಸಚಿವರಿಲ್ಲ, ಬರೀ ಶಾಸಕರ ಸ್ಥಾನ ವಿಪಕ್ಷದಲ್ಲಿದ್ದು ಕೊಟ್ಟಿದ್ದಾರೆ. ನಾನು ಇದನ್ನು ತೋರಿಸೋ ಉದ್ದೇಶ ಏನು ಅಂದರೆ, ಈಗ 2 ವರ್ಷಕ್ಕೇನು ರಸ್ತೆಗಳು ಹಾಳೋದಿಲ್ಲ. ನಾವೀಗ ಅಧಿಕಾರಕ್ಕೆ ಬಂದು 2.25 ವರ್ಷ ಆಯಿತು ಅಲ್ವಾ, ಅಥವಾ 2 ವರ್ಷ 4 ತಿಂಗಳಾಗಿದೆ ಅಲ್ವಾ. ಇವರು ರಸ್ತೆಗಳಿಗೆ ಇಷ್ಟು ಹಣ ತೊಗೊಂಡಿದ್ದಾರಲ್ಲ ಬಿ ಜೆ ಪಿಯವರು, ಇದೆಲ್ಲ ರಸ್ತೆಗಳು ಚೆನ್ನಾಗಿ ಮಾಡಿದರೆ, ಸಮರ್ಪಕವಾಗಿ ಮಾಡಿದರೆ ಇಷ್ಟು ಗುಂಡಿಗಳು ಯಾಕೆ ಬೀಳ್ತಾ ಇತ್ತು ಇಷ್ಟು ಬೇಗ? ಕನಿಷ್ಠ ನಮ್ಮ ಬಿ ಟಿ ಎಮ್ಗೆ ಬನ್ನಿ, 10 ವರ್ಷ ಇರುತ್ತೆ ರಸ್ತೆಗಳು. 10 ವರ್ಷಕ್ಕೆ ಮುಂಚೆ ಯಾವ ರಸ್ತೆಗಳು ನಾವು ಮಾಡೋಕ್ಕೆ ಹೋಗಲ್ಲ. ಎಲ್ಲೋ ವಾಟರ್ ಸಪ್ಲೈಗೆ, ಸ್ಯಾನಿಟ್ರಿಗೆ ಆಗದಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಇಷ್ಟು ಹಣ ಬಿ ಜೆ ಪಿಯವರು ಸಚಿವರು ಶಾಸಕರು ತಗೊಂಡು ಇಷ್ಟು ಬೇಗ ರಸ್ತೆಗಳು ಯಾಕೆ ಹಾಳಾಯಿತು ಇವ್ರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ? ಇದಕ್ಕೆ ಬಿ ಜೆ ಪಿಯವರು ಉತ್ತರ ಕೊಡಬೇಕು. ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಬೆಂಗಳೂರಿನಲ್ಲಿ ಅಂಕಿಅಂಶದ ಸಮೇತ ನಾನು ಕೊಟ್ಟಿದ್ದೀನಿ. ಅವರು ಉತ್ತರ ಕೊಡಲಿ, ಅಥವಾ ಬೆಂಗಳೂರಿನ ಶಾಸಕರು ಸುಮಾರು 15-16 ಜನ ಇದ್ದಾರಲ್ಲ ಅವರು ಉತ್ತರ ಕೊಡಬೇಕು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟಿಷ್ಟು ದುಡ್ಡು ತೊಗೊಂಡಿದ್ದೀರಲ್ಲ ನೀವು, ಯಾಕೆ ರಸ್ತೆಗಳು ಇಷ್ಟು ಬೇಗ ಹಾಳಾಯಿತು ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ. ಅದರಿಂದ ಇವತ್ತು ರಸ್ತೆಗಳು ಇಷ್ಟು ಹದಗೆಡೋದಕ್ಕೆ ಬಿ ಜೆ ಪಿಯ ಹಿಂದಿನ ಅವಧಿನಲ್ಲಿ ಸಮರ್ಪಕವಾಗಿ ಇಷ್ಟೆಲ್ಲ ಹಣ ಖರ್ಚು ಮಾಡದೇ ಇರೋದರಿಂದ ಇವತ್ತು ರಸ್ತೆಗಳು ಗುಂಡಿಗಳಾಗಿ, ಆಮೇಲೆ ಈ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಶೀಘ್ರವಾಗಿ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಸಿ ಎಂ. 1 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಮಾಡ್ತೀವಿ. ಆದರೆ ಇದಕ್ಕೆಲ್ಲ ಕಾರಣ ನಮ್ಮ ಬಿ ಜೆ ಪಿಯ ಹಿಂದಿನ ಸರ್ಕಾರ. ಅವರು ಇಷ್ಟೆಲ್ಲ ಹಣ ಅವ್ರ ಅವಧಿನಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು. 2 ವರ್ಷಕ್ಕೆ ರಸ್ತೆಗಳು ಹೋಗ್ಬಿಡುತ್ತಾ? 3 ವರ್ಷಕ್ಕೆ ಹೋಗುತ್ತೆ ರಸ್ತೆಗಳು? 4 ವರ್ಷಕ್ಕೆ ಹೋಗುತ್ತೆ ರಸ್ತೆಗಳು? ಅವ್ರು ಸರಿಯಾಗಿ ಮಾಡಲಿಲ್ಲ ಅಂದರೆ, ಚೆನ್ನಾಗಿ ಕೆಲಸ ಮಾಡಿದರೆ ಚೆನ್ನಾಗಿರ್ತಿತ್ತು.